ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಹಾಗೂ AD6 ವತಿಯಿಂದ ರಾಜ್ಯಾದ್ಯಂತ ರಂಗೋಲಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಲಬುರಗಿಯಲ್ಲೂ ಸಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂತಹ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಅಧ್ಯಯನ ಪೀಠದಲ್ಲಿ ಇದೀಗ ಕಲಬುರಗಿಯಲ್ಲೂ ಸಹ ರಂಗೋಲಿ ಸ್ಪರ್ಧೆಯನ್ನು ಆರಂಭ ಮಾಡಲಾಗಿದೆ. ಏನು ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ಕಲಬುರಗಿಯಲ್ಲೂ ಸಹ ಗ್ಯಾರಂಟಿ ನ್ಯೂಸ್ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು ನೀವು ಗಮನಿಸಬಹುದು. ಕಲಬುರಗಿ ಮಾತ್ರ ಅಲ್ಲದೆ ಗ್ರಾಮೀಣ ಭಾಗದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು ಹಾಗೂ ಯುವತಿಯರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮಗಿಷ್ಟವಾದಂಥ ಆಕರ್ಷಕವಾದಂತಹ ರಂಗೋಲಿಯನ್ನು ಬಿಡಿಸ್ತಿರುವಂಥದ್ದನ್ನು ನೀವು ಗಮನಿಸಬಹುದು. ಒಳ್ಳೆಯ ಸಂದೇಶವನ್ನು ಸಾರುವಂತಹ, ಸಾಮಾಜಿಕ ಸಂದೇಶವನ್ನು ನೀಡುವಂತಹ ರಂಗೋಲಿ ಸ್ಪರ್ಧೆಗಳನ್ನು ಕೂಡ ಸ್ಪರ್ಧೆಯಲ್ಲಿ ಕಾಣಬಹುದಾಗಿದೆ. ರಂಗೋಲಿ ಚಿತ್ತಾರಗಳನ್ನು ಕೂಡ ಸ್ಪರ್ಧೆಯಲ್ಲಿ ಕಾಣಬಹುದಾಗಿದೆ. ಅದಷ್ಟೇ ಅಲ್ಲದೆ ಪ್ರಮುಖವಾಗಿ ಈ ರಂಗೋಲಿ ಸ್ಪರ್ಧೆಯಲ್ಲಿ ಯುವಕರು ಕೂಡ ಭಾಗವಹಿಸಿ ತಮಗಿಷ್ಟವಾದಂಥ ಅಂದರೆ ಆಕರ್ಷಕವಾದಂತಹ ಡಿಫ್ರೆಂಟ್ ಆಗಿರುವಂತಹ ರಂಗೋಲಿಯನ್ನು ಬಿಡಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆಯುತ್ತಿರುವಂಥದ್ದು. ಇನ್ನು ಇಲ್ಲಿ ನೀವು ಗಮನಿಸ್ಬೋದು, ಯುವಕರು ಬುದ್ಧನ ವಿಗ್ರಹವನ್ನು ಇಳಿಸುವುದನ್ನು ನೀವು ಗಮನಿಸ್ಬೋದು. ಬೂದಿ ವೃಕ್ಷದ ಕೆಳಗಡೆ ಬುದ್ಧ ತಪಸ್ಸು ಕುಂತಿರುವಂತಹ ರಂಗೋಲಿಯನ್ನು ಇಲ್ಲಿನ ಯುವಕರು ಬಿಡಿಸುವ ಮೂಲಕ ಒಂದು ಸಂದೇಶವನ್ನು ಸಾರುವಂತಹ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇನ್ನು ಕೈ ರಂಗೋಲಿ ಸ್ಪರ್ಧೆಯಲ್ಲಿ 50ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿರುವುದನ್ನು ನೀವು ಗಮನಿಸ್ಬೋದು. ಇನ್ನು ಕಲಬುರಗಿ ಮಾತ್ರ ಅಲ್ಲದೆ ನಾನಾ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಸಕ್ತಿಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮಗಿಷ್ಟವಾದ ರಂಗೋಲಿಗಳನ್ನು ಇಳಿಸುವ ಮೂಲಕ, ಚಿತ್ತಾರಗಳನ್ನು ಇಳಿಸುವ ಮೂಲಕ ಗಮನ ಸೆಳೆಯುತ್ತಿರುವಂಥದ್ದನ್ನು ನೀವು ಗಮನಿಸಬಹುದು. ಇಲ್ಲಿ ಗಮನಿಸಬಹುದು, ಹೇಮರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠದ ಆವರಣ ತುಂಬವೂ ಕೂಡ ರಂಗೋಲಿ ಕಂಗೊಳಿಸ್ತಿರುವುದನ್ನು ನೀವು ಗಮನಿಸ್ಬೋದು. ಇನ್ನು ಆವರಣದಲ್ಲಿ ಮಾತ್ರವಲ್ಲದೆ ಹಾಲ್ಗಳಲ್ಲಿ ಕೂಡ ರಂಗೋಲಿಯನ್ನು ಬಿಡಿಸಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಂಗೋಲಿಯನ್ನು ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸ್ತಿರುವುದನ್ನು ನೀವು ಗಮನಿಸಬಹುದಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.